ನಮಸ್ತೆ. ನಾನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಏನು ಅಂತ ಹೇಳಿದರೆ, ಗುರುರಾಜ್ ಕರ್ಜಗಿ ಸರ್ ಇದ್ದಾರಲ್ವ, ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ, ಅವ್ರ ದೊಡ್ಡ ಸಮುದ್ರ. ಅವರ ಜ್ಞಾನ ಅಂದರೆ ನಾನು ದೊಡ್ಡ ಅವರ ಅಭಿಮಾನಿ. ಸೊ ನಾನು ಅವ್ರ ಬುಕ್ಸ್ ಓದ್ತೀನಿ, ಆಮೇಲೆ ಅವ್ರ ವೀಡಿಯೋಸ್ ನೋಡ್ತೀನಿ. ಅವರಂದರೆ ನನಗೆ ಸಖತ್ ಇಷ್ಟ. ಅವ್ರು ಹೇಳೋ ಒಂದು ವಿಷಯ, ಹೇಳೋ ರೀತಿ, ಮಕ್ಕಳಿಗೆ ಅರ್ಥ ಮಾಡಿಸೋ ರೀತಿ, ಶಿಕ್ಷಕರಿಗೆ ಹೇಳೋ ಒಂದು ಮಾತು, ನಾವು ಯಾವ ರೀತಿ ಇರಬೇಕು ಅಂತ ಹೇಳ್ತಾರಲ್ವ, ನಂಗೆ ಸಖತ್ ಇಷ್ಟ. ಹಾಗಾಗಿ ನಾನು ದೊಡ್ಡ ಅಭಿಮಾನಿ ಅವ್ರ ಅಭಿಮಾನಿ. ಸೊ ಅವ್ರದ್ದೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಕರ್ಜಗಿ ಸರ್ ಯಾವಾಗಲೂ ಕೋಟ್ ಹಾಕಂತಾರೆ. ನೀವೆಲ್ಲೇ ನೋಡಿ, ಅವರು ಯಾವ ಫೋಟೋ ನೋಡಿ, ಸಣ್ಣ ವಯಸ್ಸಾಗಿರೋ, ಅಂದರೆ ಅವರು ಯಾವಾಗ ಈ ಶಿಕ್ಷಕರ ಅಂದರೆ ಈ ಟೀಚಿಂಗ್ ಫೀಲ್ಡಿಗೆ ಬಂದರು ಅವಾಗಿಂದನೂ ಅವರು ಒನ್ ಡೇನು ಕೋಟ್ ತೆಗೆಯೋದೇ ಇಲ್ಲ. ಯಾವ ಫಂಕ್ಷನಿಗೆ ಬರಲಿ, ಎಲ್ಲಿ ಬರಲಿ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವರು ಕೋಟ್ ಹಾಕೊಳ್ಳದೆ ಬಿಡೋದೇ ಇಲ್ಲ. ಕೋಟ್ ಹಾಕೊಂಡೇ ಬರ್ತಾರೆ. ಯಾವ ಪ್ರೋಗ್ರಾಮಿಗಾದ್ರೂ ಕೋಟ್ ಮಿಸ್ ಮಾಡಲ್ಲ ಅವರು. ಅವರೇ ಹೇಳಿದ್ದಾರೆ ಯಾವುದೋ ಪ್ರೋಗ್ರಾಮಲ್ಲಿ, ನಾನು ಕೋಟ್ ಹಾಕೊಳ್ಳದೆ ಬರೀ ಶರ್ಟು ಪ್ಯಾಂಟಲ್ಲಿ ಬಂದರೆ ನಾನು ಕರ್ಜಗಿ ಅಂತ ನನ್ನನ್ನು ಕಂಡೇ ಹಿಡಿಯಲ್ಲ, ಯಾರು ನೀವು ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾನು ಕೋಟ್ ಬಿಡಲ್ಲ ಅಂತ ಹೇಳ್ತಾರೆ. ಅಂದರೆ ಅದಕ್ಕೊಂದು ಕಾರಣ ಇದೆ ಅಂತೆ, ಒಂದು ಕಥೆ ಇದೆ, ಪುಟ್ಟ ಸ್ಟೋರಿ ಇದೆ ಅಂತೆ. ಅವರೇ ಹೇಳಿದ್ದು. ಏನು ಅಂತ ಹೇಳಿದರೆ, ನಾನು ಯಾವಾಗಲೂ ಕೋಟ್ ಹಾಕೋತೀನಲ್ವ, ಅದಕ್ಕೊಂದು ಪುಟ್ಟ ಸ್ಟೋರಿ ಇದೆ, ಹಾಗಾಗಿ ನಾನು ಕೋಟ್ ಹಾಕೋತೀನಿ ಅಂತ ಹೇಳಿದರು. ಅದು ಏನು ಅಂತ ಹೇಳಿದರೆ, ಕರ್ಜಗಿ ಸರ್ ಚಿಕ್ಕವರಿದ್ದಾಗ, ಅವ್ರ ತಾತನ ಬಗ್ಗೆ ಬಿಡಿ, ಕರ್ಜಗಿ ಸರ್ ಯಾವುದೇ ಒಂದು ಅವರ ಲೈಫಲ್ಲಿರೋ ಒಂದು ಯಾವುದೇ ಒಂದು ಸನ್ನಿವೇಶ ಹೇಳಬೇಕು ಅಂದರೆ ಅವ್ರ ತಾತನ ಮರೆಯಲ್ಲ ಕರ್ಜಗಿ ಸರ್. ಅವ್ರ ತಾತ ಅಂದರೆ ದೊಡ್ಡ ಅವರಿಗೆ, ಅವ್ರ ಪಾಲಿಗೆ ದೊಡ್ಡ ಅದ್ಭುತ ಅಂತಲೇ ಹೇಳ್ಬೋದು. ಅವ್ರ ತಾತ ಅಂದರೆ ಅಷ್ಟು ಅವ್ರಿಗಿಷ್ಟ. ಯಾಕೆಂದರೆ ಅವ್ರು ಹೇಳ್ತಾರೆ, ನಾನು ಇಷ್ಟು ನಾಲೆಡ್ಜಲ್ಲಿ ಇದ್ದೀನಿ, ನಾನು ಇಷ್ಟೊಂದು ಏನೋ ಒಂದು ಕಲ್ತಿದ್ದೀನಿ, ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನನ್ನ ತಾತನೇ ಕಾರಣ. ನನ್ನ ತಾತ ಅಷ್ಟು ಒಳ್ಳೆ ಜ್ಞಾನ, ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಅಜ್ಜ ಅಂತಾರೆ ಅವರು. ನನ್ನ ಅಜ್ಜ ಅಂತ ಯಾವಾಗಲೂ ಕರ್ಜಗಿ ಸರ್ ಹೇಳ್ತಿರ್ತಾರೆ. ಸೊ ಆ ಕರ್ಜಗಿ ಸರ್ ತಾತ ಏನು ಮಾಡ್ತಾರೆ, ಕರ್ಜಗಿ ಸರ್ ಚಿಕ್ಕವರಿದ್ದಾಗ ಕರ್ಜಗಿ ಸರ್ನ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಸ್ಕೂಲಿಗೆ ಕಳಿಸೋದೇ ಇಲ್ಲ. ಡೈರೆಕ್ಟಾಗಿ ಸ್ಕೂಲ್ ಸರ್ ಹತ್ರ ಮಾತಾಡಿ, ಇವನು ತುಂಬ ಜಾಣ ಇದ್ದಾನೆ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬೇಡ, ಸೊ ಇವನು ಡೈರೆಕ್ಟ್ ಥರ್ಡ್ ಸ್ಟ್ಯಾಂಡರ್ಡಿಗೆ ಕೂರಿಸಿ ಅಂತೇಳಿ ಥರ್ಡ್ ಸ್ಟ್ಯಾಂಡರ್ಡಿಗೆ ಎಕ್ಸಾಮ್ ಬರೆಸಿ ಥರ್ಡ್ ಸ್ಟ್ಯಾಂಡ್ ಪಾಸ್ ಮಾಡಿಬಿಡ್ತಾರೆ ಅವರು. ಹಾಗಾಗಿ ಕಂಟಿನ್ಯೂ ಆಗಿಬಿಡುತ್ತೆ. ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದೇ ಇಲ್ವಂತೆ ಕರ್ಜಗಿ ಸರ್. ಹಾಗಾಗಿ ಅವ್ರು ಓದೆಲ್ಲ ಮುಗಿದು 23 ವರ್ಷ ಅನ್ನೋದ್ರೊಳಗೆ ಅವ್ರು ಪೂರ್ತಿ ಓದಿ ಅವ್ರು ಆಲ್ರೆಡಿ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರು ತುಂಬ ಸಣ್ಣ ಇರ್ತಾರೆ ಅಂತ ಅವರೇ ಹೇಳಿದ್ದಾರೆ. ನಾನು ಚಿಕ್ಕ ವಯಸ್ಸಿದ್ದಾಗ, ತುಂಬ ಹುಡುಗ ಇದ್ದಾಗ, ಹೆಂಗಿದ್ದಾಗ ತುಂಬ ಸಣ್ಣ ಇದ್ದೆ, ಚಿಕ್ಕ ಹುಡುಗನ ಥರ ಕಾಣಿಸ್ತಿದ್ದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು 23 ವರ್ಷಕ್ಕೆ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡೋಕ್ಕೆ ಹೋಗುವಾಗ ಫಸ್ಟ್ ರಾಯಚೂರು ಇರೋ ಕಾಲೇಜಿಗೆ ಅವರಿಗೆ ರಾಯಚೂರಿನ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡೋಕ್ಕೆ ಹೋಗ್ತಾರಂತೆ. ಆಗ ಪಾಠ ಮಾಡೋಕ್ಕೆ ಹೋಗುವಾಗ ಅವ್ರು ಏನು ಮಾಡ್ತಾರೆ, ಆ ಕಾಲೇಜಿಗೆ ಹೋಗುವಾಗ ಏನು ಮಾಡ್ತಾರೆ, ಅವರಿಗೆ ಬ್ಲೂ ಕಲರ್ ಟಿ ಶರ್ಟ್, ಪ್ಲೇನ್ ಶರ್ಟು ಮತ್ತು ಪ್ಯಾಂಟ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅವರು ಕಾಲೇಜಿಗೆ ಹೋಗುವಾಗ ಅದೇ ಥರದ ಬಟ್ಟೆ ಹಾಕೊಂಡು ಹೋಗಿರ್ತಾರೆ. ಅವ್ರು ಹೇಳ್ತಾರೆ, ನನ್ನ ದುರಾದೃಷ್ಟನೋ ಏನೋ, ಆ ಸ್ಕೂಲ್ ಯೂನಿಫಾರ್ಮ್ ಸಹ ಅದೇ ಆಗಿತ್ತು ಅಂತ ಹೇಳಿದರು. ಆ ಥರ ಹಾಕೊಂಡು ಹೋದಾಗ ಬಟ್ಟೆ, ಮಕ್ಕಳದೆಲ್ಲ ಪ್ರೇಯರ್ ಎಲ್ಲ ಮುಗಿದ ತಕ್ಷಣ ಎಲ್ಲ ಮಕ್ಕಳು ಕ್ಲಾಸಿಗೆ ಹೋಗ್ತವೆ. ಕ್ಲಾಸಿಗೆ ಹೋದ ತಕ್ಷಣ ಇವ್ರು ಇನ್ನೂ ಅಲ್ಲೇ ನಿಂತಿರ್ತಾರೆ ಗ್ರೌಂಡಲ್ಲೇ. ಆಗ ಅಲ್ಲಿ ಒಬ್ಬರು ಮರಾಠಿ ಟೀಚರ್ ಇರ್ತಾರಂತೆ. ಮರಾಠಿ ಟೀಚರ್ ಏನು ಅಂದ್ರಂತೆ, ನೀನು ಯಾಕೋ ಇಲ್ಲಿ ನಿಂತಿದ್ಯಾ ಅಂತ ಕೇಳಿದ್ರಂತೆ. ಅಲ್ಲ ಮ್ಯಾಮ್, ಪ್ರೇಯರ್ ಮುಗಿತಲ್ವಾ, ನಾನು ಸುಮ್ಮನೆ ನಿಂತಿದ್ದೆ ಅಂತ ಹೇಳಿದ್ರಂತೆ. ಇಲ್ಲಾಕೆ ನಿಂತಿದ್ಯಾ, ಹೋಗು ಕ್ಲಾಸ್ ರೂಮಿಗೆ, ಟೈಮ್ ಆಯಿತು ಅಂತ, ಕ್ಲಾಸ್ ರೂಮಿಗೆ ಹೋಗು ಅಂತ ಹೇಳಿದ್ರಂತೆ. ಅಲ್ಲ ಮ್ಯಾಮ್, ನಾನು ಪಾಠ ತಗೊಳ್ಳೋಕೆ ಇನ್ನೂ ಟೈಮ್ ಇದೆ ಅಲ್ವಾ, ಕ್ಲಾಸಿಗೆ ಹೋಗೋಕೆ ನನ್ನ ಪೀರಿಯಡ್ ಇನ್ನೂ ಬಂದಿಲ್ಲ ಅಂತ ಹೇಳಿ ಕರ್ಜಗಿ ಸರ್ ಹೇಳಿದ್ರಂತೆ. ಆವಾಗ ಅವ್ರು ಹೇಳ್ತಾರಂತೆ, ನಾನಿಲ್ಲಿ ಸ್ಟೂಡೆಂಟ್ ಅಲ್ಲ ಮ್ಯಾಮ್, ನಾನಿಲ್ಲಿ ಅಂದರೆ ಲೆಕ್ಚರಾಗಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅವತ್ತೇ ಅವ್ರು ಡಿಸೈಡ್ ಮಾಡಿದ್ರಂತೆ, ನಾನು ಮೊದಲೇ ಚಿಕ್ಕ ವಯಸ್ಸು, ಆಮೇಲೆ ಸಣ್ಣ ಬೇರೆ ಇದ್ದೀನಿ, ತೆಳ್ಳು ಕುಳ್ಳುಕಿದ್ದೀನಿ, ಏನೋ ಇವ್ರು ಮ್ಯಾಮ್ ಏನೋ ಪರವಾಗಿಲ್ಲ, ಮೇಡಮ್ಮು ಬಾರ ಇಲ್ಲಿ, ಯಾಕೋ ಇಲ್ಲಿ ನಿಂತಿದ್ಯಾ ಅಂತ ಹೇಳಿ ಹಿಂಗೆ ಅಂದ್ಬಿಟ್ರು. ಯಾರು ಹುಡುಗರು, ಚಿಕ್ಕ ಮಕ್ಕಳು ಅಂದರೆ ಕಾಲೇಜ್ ಮಕ್ಕಳಿದ್ದವರು, ಬಾರ ಇಲ್ಲಿ ಅಂತ ಹೆಗಲ ಮೇಲೆ ಕೈ ಹಾಕಿ ಫ್ರೆಂಡ್ ಥರ ಹೋಗೋ ಬಾರೋ ಅಂತ ಅಂದ್ಬಿಟ್ರೆ ನನ್ನ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಅವತ್ತೇ ಅವ್ರು ಡಿಸೈಡ್ ಮಾಡಿದ್ರಂತೆ. ಮಾರನೇ ದಿವಸದಿಂದನೇ ಅವರು ಕಾಲೇಜಿಗೆ ಕೋಟ್ ಹಾಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅವರೇ ಈ ವಿಡಿಯೋದಲ್ಲಿ ಹೇಳಿದ್ದು, ನಾನು ಯಾಕೆ ಕೋಟ್ ಹಾಕೋತೀನಿ ಅಂತ ಹೇಳಿ. ಮಾರನೇ ದಿನದಿಂದ ಅವರು ಕೋಟ್ ಪ್ರತಿ ಸರಿನೂ ಹೋಗುವಾಗ ಕೋಟು, ಶರ್ಟು ಪ್ಯಾಂಟಿನ ಮೇಲೆ ಕೋಟ್ ಹಾಕೊಂಡು ಹೋಗ್ತಿದ್ರಂತೆ. ಅವತ್ತಿಂದ ಅವರು ಪ್ರಿನ್ಸಿಪಲ್ ಅಂತ ಹೇಳಿ ಗೊತ್ತಾಗ್ತಿತ್ತು ಕ್ಲಾಸಲ್ಲಿ ಅನ್ನೋದು ಅಂತ ಹೇಳಿದ್ರು ಅವರು. ಸೊ ಅವ್ರು ಯಾವಾಗಲೂ ಕೋಟ್ ಹಾಕೊಳ್ಳೋದಕ್ಕೆ ಇದೊಂದು ಪುಟ್ಟ ಸ್ಟೋರಿ ಇದೆಯಂತೆ ಅವ್ರು ಹೇಳಿದ್ದು. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡಿದೆ. ಇನ್ನೂ ಏನಾದ್ರು ಹೆಚ್ಚು ಈ ವಿಷಯ ನನಗೆ ಇಷ್ಟು ಗೊತ್ತಿದ್ದು. ಇನ್ನು ಇದ್ರ ಬಗ್ಗೆ ಇನ್ನೂ ನಿಮಗೆ ಯಾರ್ಯಾರಿಗೆ ಏನೇನು ಗೊತ್ತಿದೆ, ನಾಲೆಡ್ಜ್ ಇದೆ, ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ. ನನಗೂ ಇನ್ನೂ ಹೆಚ್ಚು ವಿಷಯ ತಿಳ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಮತ್ತು ಇದರಲ್ಲಿ ಏನಾದರೂ ತಪ್ಪಿದರೆ ಕರ್ಜಗಿ ಸರ್ನ ಮತ್ತು ಈ ವಿಷಯ ಗೊತ್ತಿರೋಂಥವ್ರಿಗೆ ನಾನು ಕ್ಷಮೆ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.